ಆ ಚಾಲೆಂಜ್ ಅಂತೂ ಫುಲ್ ಪೂರೈಸಿದೆ. ನಾವು ಮಮ್ಮಿಗೆ ಹೋಗಿ ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತಿದೆ. ವಿಡಿಯೋ ಕಾಲ್ ಮಾಡಿದೆ, ಮಮ್ಮಿ ನಿಮ್ಮ ಚಾಲೆಂಜ್ ಪೂರೈಸಿದೆ, ನೆಕ್ಸ್ಟ್ ಟೈಮ್ ನನಗೂ ಕರ್ಕೊಂಡು ಹೋಗು ಅಲ್ಲಿ. ಓಕೆ ಡನ್ ಆಗಿದೆ, ಬಾಯ್. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಈಗ ಬೆಳಗ್ಗೆ 8:15 ಆಗಿದೆ ಆ್ಯಂಡ್ ನಾನು ಈಗ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಎದ್ದ ತಕ್ಷಣ ಮಮ್ಮಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು. ನೆನೆ ರಾತ್ರಿ ಊಟ ತಿಂದಿರಲಿಲ್ಲ, ಆ್ಯಕ್ಚುಲಿ ಹೊರಗೆ ತಿಂದ್ಬಿಟ್ಟಿದ್ದೆ. ಅದು ಹೇಳಿರಲಿಲ್ಲ, ಊಟ ಮಾಡಿಬಿಟ್ಟಿದ್ರು, ತುಂಬ ಜಾಸ್ತಿ ವೇಸ್ಟ್ ಆಗಿಬಿಡ್ತು. ಸೊ ಪನಿಷ್ಮೆಂಟ್ ಸಿಕ್ಕಿದೆ ನನಗೆ. ಮನೇಲಂತೂ ತಿಂಡಿ ನಂಗೆ ಕೊಡಲ್ವಂತೆ, ಆಚೆ ಹೋಗಿ ನಾನು ತಿನ್ಬೇಕಂತೆ. ಆ್ಯಂಡ್ ಕಂಡೀಷನ್ ಅಲ್ಲದೆ ಮೈ ಮಾಮ್ ಹ್ಯಾಸ್ ಗಿವನ್ ಮಿ ಎ ಚಾಲೆಂಜ್. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅವ್ರು ನಂಗೆ 10 ರೂಪಾಯಿ ಕೊಡ್ತಾರಂತೆ. 10 ರೂಪಾಯಲ್ಲಿ ಹೊಟ್ಟೆ ತುಂಬ್ಕೊಂಡು ತಿಂಡಿ ತಿನ್ನಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ಇವತ್ತು ನೋಡೋಣ ಎಲ್ಲೆಲ್ಲಿ ಏನೇನು 10 ರೂಪಾಯಿಗೆ ಸಿಗುತ್ತೆ ಅಂತ. ಹಂಗೆ ರೆಕಾರ್ಡ್ ಮಾಡಿ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಹೋಗೋಣ. ಅಮ್ಮ 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಇದುವರೆಗೂ ಕೊಟ್ಟಿಲ್ಲ. ಏ ಮಮ್ಮಿ, ಏನು 10 ರೂಪಾಯಿ ಹುಡುಕ್ತಾನೆ ಇದೆಯಾ ಆಗ್ಲಿಂದ? ಹ್ಞೂ, ನಿನ್ನ ಹತ್ರ 500 ರೂಪಾಯಿ 200 ರೂಪಾಯಿ 100 ರೂಪಾಯಿ ಎಲ್ಲ ಇರುತ್ತೆ. 10 ರೂಪಾಯಿ ಸಿಗ್ಲಿಲ್ವಲ್ಲ? ಸಿಗ್ತದೆ, ಹುಡುಕ್ಬೇಕು. ತಾಳಿ ಕೊಡ್ತೀನಿ. ಈಗ ರಾತ್ರಿ ಹೇಗೆ ಊಟ ಮಾಡಿಲ್ಲ, ಏನು ಆರಾಮಾಗಿ ಬಂದಿದ್ಯಾ? ಈಗ ಕೇಳ್ತಾ ಇದ್ದೀನಿ. ನಮ್ಮ ಅಮ್ಮ ಬಡ್ಕೊಂತಿದ್ದಾರೆ, ಬಿಡಿ ಹೋಗ್ಲಿ, ಹುಡುಕ್ ತಗೊಂಬಾರಮ್ಮ, ನಾನು ಹೊರಗಿರ್ತೀನಿ. 10 ರೂಪಾಯಿ ಇದೆ ಅಷ್ಟೇ, ನೋಡಿ ಗೈಸ್. ಅಷ್ಟಕ್ಕೆ ತಿನ್ಕೊಂಬ. ನಮ್ಮಮ್ಮ 10 ರೂಪಾಯಿ ಕೊಟ್ಟು ತಿನ್ಕೊಂಬ ಅಂತ ಹೇಳ್ತಿದ್ದಾರೆ. 10 ರೂಪಾಯಲ್ಲಿ ಈ ಜಮಾನದಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ. ಬಟ್ ನಂಗೊಂದು ಐಡಿಯಾ ಬಂತು ಆ್ಯಕ್ಚುಲಿ, ಹಿಂಗೆ 10 ರೂಪಾಯಿಗೆ ಏನು ಸಿಗುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ. ಸೊ ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಿದ್ದೀನಿ. ಚಾಲೆಂಜ್ ಎಕ್ಸೆಪ್ಟೆಡ್. ಮಾಮಿ ಎಲ್ಲಿದ್ದೀರಾ? ಹೋ, ಎಲ್ಲೋ ಹೋದ್ರಪ್ಪ ನಮ್ಮ ಅಜ್ಜಿ. ನೋಡಿ, ಚಾಲೆಂಜ್ ಎಕ್ಸೆಪ್ಟೆಡ್ ಇವತ್ತು. ಎಲ್ಲ ಸರಿಯಾಗಿ ಊಟ ಮಾಡೋ, ಇಲ್ಲಾಂದ್ರೆ ಬೆಳಗ್ಗೆ ಸಿಗಲ್ಲ. ಓಕೆ ಫೈನ್. ಹ್ಞೂ ಬಿಡಪ್ಪ. ಸರಿ, ನಾನು ಈ 10 ರೂಪಾಯಲ್ಲಿ ನಾನು ಒಬ್ಬನೇ ಅಲ್ಲ, ನಮ್ಮ ಆಂಟಿಗೂ ಕೇಳ್ತೀನಿ ತಡೀರಿ ಬರ್ತಾರಾ ಅಂತ. ಆಂಟಿ ಸ್ನಾನ ಮಾಡಿ ರೆಡಿ ಆಗಿದ್ರೆ ಬರ್ತೀರಾ? ನೀವು ಹೋಗಿ ಬರೋಣ ತಿಂಡಿ ತಿನ್ನಕ್ಕೆ. ಬರ್ತೀನಿ. ನಿಮ್ಮ ಅಕ್ಕ ಕೊಟ್ಟರು 10 ರೂಪಾಯಿಗೆ ಇವತ್ತು ನಿಮಗೂ ತಿಂಡಿ ತಿನ್ನಿಸ್ತೀನಿ, ಬನ್ನಿ. ನಮ್ಮ ಆಂಟಿ ರೆಡಿ ಆಗಿಬಿಟ್ಟಿದ್ದಾರೆ. ಸೇ ಹಾಯ್. ಅಯ್ಯೋ, ಈ ಕಡೆಯಿಂದ ಕತ್ಲಕ್ ಮಾಡ್ತೀವಿ ಹಿಂಗೆ. ಹಾಯ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ತಗೊಳ್ಳಿ, ಫಸ್ಟ್ ಮೈಕ್ ಹಾಕ್ಕೊಳ್ಳಿ, ಸೊ ದಟ್ ನೀಟಾಗಿ ಸೌಂಡ್ ಬರುತ್ತೆ. ಸೊ ನಾವು ಈಗ ರೆಡಿ ಆಗಿಬಿಟ್ಟಿದ್ದೀವಿ. ನಾನಂತೂ ರೆಡಿ ಆಗಿಲ್ಲ, ಸ್ನಾನನೂ ಮಾಡಿಲ್ಲ, ಹಂಗೆ ಹೋಗ್ತೀವಿ. ಹೊಟ್ಟೆ ತುಂಬ ಹಸಿತಿತ್ತು. ಇಟ್ಸ್ ಆಲ್ರೆಡಿ ಇಷ್ಟು 8:45 ಆಯ್ತಲ್ಲ, ಆಲ್ಮೋಸ್ಟ್ 8:45 ಆಯಿತು. ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಆಂಟಿಗೆ. ಐ ಥಿಂಕ್ ನಿಮಗೂ, ಐ ಡೋಂಟ್ ನೋ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಪ್ಲೇಸ್ ನನ್ನ ಬ್ಲಾಗಿಂದ ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟೇಕಿಂಗ್ ಯು ದೇರ್. ಐ ಥಿಂಕ್ ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಈ 10 ರೂಪೀಸ್ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಮಮ್ಮಿಗೆ ಫೋಟೋ ವೀಡಿಯೋ ವಿತ್ ವ್ಲಾಗ್ ಮಾಡ್ಕೊಂಡು ತೋರಿಸ್ತೀನಿ, ಬನ್ನಿ. ನಾವೀಗ ರೆಡಿ ಆಗಿಬಿಟ್ಟಿದ್ದೀವಿ. 10 ರೂಪಾಯಿ ತಿಂಡಿ ತಿನ್ನಕ್ಕೆ ರೆಡಿನಾ? 10 ರೂಪಾಯಿ ಎಲ್ಲಿ ಸಿಗುತ್ತೆ ಕಣ? ಈ ಜಮಾನದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ನಾನು ಖಿಲಾಡಿ, ನಂಗೆ ಗೊತ್ತು ಎಲ್ಲಿ ಏನು ಸಿಗುತ್ತೆ ಅಂತ ಕರ್ಕೊಂಡು ಹೋಗ್ತೀನಿ. 10 ರೂಪಾಯಿಗೆ ಏನು ಸಿಗುತ್ತೆ ಅನ್ಕೊಂಡಿದ್ದೀರಾ? ಇಡ್ಲಿ ಸಿಗುತ್ತಾ? ಓಕೆ, 10 ರೂಪಾಯಿ ಇಡ್ಲಿ ನಡುವೆ ಎಲ್ಲೂ ಸಿಗಲ್ಲ ಅನ್ಕೊಂತೀನಿ ನನಗಂತೂ. ಬಟ್ ನಮ್ಗೊಂದು ಪ್ಲೇಸ್ ಗೊತ್ತಿದೆ, ಆ ಪ್ಲೇಸ್ಗೆ ಹೋಗೋಣ, ನೋಡೋಣ. 10 ರೂಪಾಯಿಗೆ ಅದು ಇಬ್ಬರು 10 ರೂಪಾಯಿಗೆ ಇಬ್ರು ಇಡ್ಲಿ ತಿನ್ನಕ್ಕಾಗುತ್ತಾ ಅಂತ ಕೇಳ್ತಿರೋದು ನಿಮಗೆ? ಸಾಧ್ಯ ಇಲ್ಲ. 10 ರೂಪಾಯಿಗೆ ಒಬ್ಬರೇ ತಿನ್ಬೋದು. ಮ್ಯಾಕ್ಸಿಮಮ್ ಒಂದು ಚಿಕ್ಕ ಇಡ್ಲಿ ಬರುತ್ತೇನೋ ಅಷ್ಟೇ. ಬಟ್ ನಾನು ನಿಮಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಓಕೆ. ಈ ಪ್ಲೇಸ್ ನಂಗೆ ಹೆಂಗೆ ಗೊತ್ತು ಅಂದರೆ, ನನ್ನ ಇಂಜಿನಿಯರಿಂಗ್ ಡೇಸಲ್ಲಿ ಹೋಗಿದ್ದೀನಿ ಈ ಪ್ಲೇಸ್ಗೆ. ಅದು ಯಾವ ಟೈಮಲ್ಲಿ ಅಂದರೆ, ನಂಗೆ ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೋಗ್ತಿದ್ದೆ ಅನ್ಕೊತೀನಿ. ಮನೇಲಿ ತಿಂಡಿ ತಿಂದಿರಲಿಲ್ಲ. ಆ್ಯಂಡ್ ಇಂಜಿನಿಯರಿಂಗ್ ಡೇಸಲ್ಲಿ ಗೊತ್ತಲ್ಲ, ನಮ್ಮ ಕೈಯಲ್ಲಿ ಅಷ್ಟೊಂದು ದುಡ್ಡೇ ಇರ್ತಿರ್ಲಿಲ್ಲ ಕೈಯಲ್ಲಿ. ಸೊ ಆ ಟೈಮಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ನಾನು ನನ್ನ ಇಬ್ಬರು ಫ್ರೆಂಡ್ಸು ಹೋಗ್ಬಿಟ್ಟು ಆ ಪ್ಲೇಸಲ್ಲಿ ತಿಂತಿದ್ದೀವಿ. ಅದೇ ಪ್ಲೇಸ್ಗೆ ನಿಮಗೆ ಕರ್ಕೊಂಡು ಹೋಗ್ತಿದ್ದೀನಿ. ಈಗ ರೇಟ್ ಚೇಂಜ್ ಆಗಿದ್ರೆ ನಂಗೆ ಗೊತ್ತಿಲ್ಲ. ರೇಟ್ ಚೇಂಜ್ ಆಗಿದ್ರೆ ನೋಡೋಣ. 10 ರೂಪಾಯಿ ಒಟ್ಟಿನಲ್ಲಿ ಇವತ್ತು ತಿನ್ಕೊಂಡೇ ಹೋಗೋದು. ನಾವು ಒಂದು ವೀಡಿಯೋ ಜಸ್ಟ್ ಕಮೆಂಟ್ಸಲ್ಲಿ ಹಾಕಿ ನಿಮ್ಗೆ ಅನ್ಸೋ ಪ್ರಕಾರ ನಾನು ಎಲ್ಲಿ ಬಂದಿರ್ಬೋದು. ರೈಲ್ವೆ ಸ್ಟೇಷನ್ ರೋಡಲ್ಲಿ ಇದ್ದೀನಿ. ಸೊ ಎಸ್, ಗೆಸ್ ಮಾಡಿ. ಹ್ಯಾವ್ ಕಮ್ ಟು ಇಂದಿರಾ ಕ್ಯಾಂಟೀನ್. ಯಾರ್ಯಾರು ಗೆಸ್ ಮಾಡಿದ್ರಿ ಕರೆಕ್ಟಾಗಿ ನಿಜವಾಗ್ಲೂ ಹೇಳಿ.
ಇಂದಿರಾ ಕ್ಯಾಂಟೀನಿಗೆ ಬಂದಿದ್ದೀವಿ. ದಿಸ್ ಇಸ್ ದ ಓನ್ಲಿ ಪ್ಲೇಸ್ ಇಲ್ಲೇ ಕಮ್ಮಿ ದುಡ್ಡಿನ ಸಿಗುತ್ತೆ, ಅದು ಬಿಟ್ಟರೆ ಇನ್ನು ಎಲ್ಲೂ ಸಿಗಲ್ಲ. ಸೊ ಇಲ್ಲಿಗೆ ಬಂದಿದ್ದೀವಿ. ಮೆನ್ಯೂ ಸೋಮವಾರದಿಂದ ಭಾನುವಾರವರೆಗೂ. ಓಕೆ, ಇವತ್ತು ಇಡ್ಲಿ ಅಥವಾ ಖಾರ ಬಾತ್ ಮತ್ತು ಕೇಸರಿ ಬಾತ್. ಫುಲ್ ಭರ್ಜರಿ ಸಿಗುತ್ತೆ ಹಂಗಾದ್ರೆ ಇವತ್ತು. ಸಿ 5 ರೂಪಾಯಿಗೆ ಬೆಳಗಿನ ಉಪಹಾರ ಅಂದರೆ ತಿಂಡಿ 5 ರೂಪಾಯಿಗೆ ಇರೋದು, ಆ್ಯಂಡ್ ಊಟ ಮಧ್ಯಾಹ್ನದ್ದು ಆ್ಯಂಡ್ ರಾತ್ರಿದು 10 ರೂಪಾಯಿದು. ಸೊ ಅದೇ ಈ ಥರ ಇದೆ, ಬಜೆಟ್ ಫ್ರೆಂಡ್ಲಿಯಾಗಿ ನಮ್ಮ ಸರ್ಕಾರ ಮಾಡಿರೋದು, ಎಲ್ಲರೂ ಹೊಟ್ಟೆ ತುಂಬ್ಸಕ್ಕಂತ. ಇಲ್ಲಿಂದ ಟೋಕನ್ ತೊಗೊಳ್ಬೇಕಾಗಿರೋದು. ಹಾಂ, ಇದು ಟೋಕನ್ ಎಲ್ಲಿ ತೊಗೊಳೋದು? ತಿಂಡಿಲಿ ಏನಿದೆ? ಉಪ್ಪಿಟ್ಟು ಇದೆಯಾ? ಓಕೆ, ಅದು 1 ಪ್ಲೇಟ್ ಕೊಟ್ಬಿಡಿ. ಇಡ್ಲಿ ಇದೆಯಾ? ಓಕೆ, ಉಪ್ಪಿಟ್ಟೆ ಕೊಟ್ಬಿಡಿ 1 ಪ್ಲೇಟು. ಸಾಕಪ್ಪ, ಸಾಕು ಕಾಯಿಸಿದ್ದು, ಹೊಟ್ಟೆ ಹಸಿತಿದೆ, ಬೇಕು ಕೊಡಪ್ಪ. ಎಷ್ಟು ತಿಂದ್ಕೊಳ್ಳಿ ನಾನು, ಕಾಯಿಸಿ ಕಾಯಿಸಿ ಸಾಕಾಗೋಯ್ದಪ್ಪ. ಕೊಡಿ. ಎರಡು ಪ್ಲೇಟ್. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ? 10:30ವರೆವರೆಗೂ. ಓಕೆ, ಒಂದು ಮಧ್ಯಾಹ್ನದ್ದು 12 ಗಂಟೆಯಿಂದ 3 ಗಂಟೆವರೆಗೆ. ಓಕೆ, ಆ್ಯಂಡ್ ರಾತ್ರಿ 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 ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೆ. ಓಕೆ, ಪೇಮೆಂಟ್ ಇಲ್ಲೇನಾ? ಪೇಮೆಂಟ್ ಇಲ್ಲೇನಾ? ಇದು ಪೇಮೆಂಟ್ 20 10 ರೂಪೀಸ್ 5 ರೂಪೀಸ್ ಇತ್ತಲ್ಲ. ನಾವು ಇವತ್ತು ನಮ್ಮ ಚಾಲೆಂಜ್ ಆ್ಯಕ್ಚುಲಿ 10 ರೂಪೀಸಿಂದ ಅಷ್ಟೇ ಇರೋದು. ಸೊ ಬೇಕಂದರೆ ಇದು ಬೇಡ, 1 ಪ್ಲೇಟ್ ತೊಗೊತೀನಿ. ಸೊ ಎಸ್, ನಾವೀಗ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬಾತ್ ತೊಗೊಂಬಟ್ಟಿದ್ದೀವಿ. ಬನ್ನಿ. ಎಸ್, ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಬಾತು ಚಟ್ನಿ 10 ರೂಪಾಯಿಗೆ ಎಲ್ಲಾದರೂ ಸಿಗುತ್ತೆ ಗೈಸ್. ಎಲ್ಲೂ ಸಿಗಲ್ಲ ಎಕ್ಸೆಪ್ಟ್ ಫಾರ್ ದಿಸ್ ಇಂದಿರಾ ಕ್ಯಾಂಟೀನ್. ಸ್ಪೂನ್ ಇದೆಯಾ? ಸೊ ಎಸ್, ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಎಸ್, ತಿನ್ ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ, ನೀವು ಫಸ್ಟ್ ನೋಡಿ. ಚೆನ್ನಾಗಿದೆ. ಇಟ್ಸ್ ಗುಡ್. ನಾನು ಆ್ಯಕ್ಚುಲಿ ಸ್ವಲ್ಪ ಐ ವಾಸ್ ಬಿಟ್ ಸ್ಪೆಕ್ಟಿಕಲ್, ಲೈಕ್ ಹೆಂಗಿರುತ್ತೋ 10 ರೂಪಾಯಿಗೆ, ಹೈಜೀನ್ ಇರುತ್ತೆ ಅಲ್ವೋ? ಕೇಸರಿ ಬಾತು ಚೆನ್ನಾಗಿದೆ. ನಂಗೆ ಕೇಸರಿ ಬಾತ್ ಇನ್ನಷ್ಟು ಐತೆ ಉಪ್ಪಿಟ್ಟಿದ್ದು. ತುಂಬ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಜಾಸ್ತಿ ಇದೆ, ಬಟ್ ಇಟ್ಸ್ ಗುಡ್. ಕೇಸರಿ ಬಾತ್ ಸಖತ್ತಾಗಿದೆ, ಬಿಸಿ ಬಿಸಿ ಇದೆ. ಸೊ ನಾವು ಈಗ ತಿಂತೀವಿ, ತಿಂದಾದ್ಮೇಲೆ ನಿಮಗೆ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ, ಓಕೆನಾ? ಸೊ ನಾವಂತೂ ಫುಲ್ ಹೊಟ್ಟೆ ತುಂಬ ಭರ್ಜರಿ ಬ್ಯಾಟಿಂಗ್ ಮಾಡಿದ್ವಿ. ಆ್ಯಕ್ಚುಲಿ 10 ರೂಪೀಸಿಗೆ ತುಂಬ ಜಾಸ್ತಿನೇ ಕೊಟ್ಬಿಟ್ಟಿದ್ರು, ಇಬ್ಬರು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ನಮ್ಮ ಆಂಟಿಗೆ ಕಾಲ್ ಬಂತು, ಅವ್ರ ಪಾಪ ಕಾಲಲ್ಲಿ ಮಾತಾಡೋಕ್ಕಂತ ಹೋಗಿ ನಮ್ಮ ಮಮ್ಮಿನೇ ಮಾಡಿರ್ತಾರೆ ತಿಂಡಿ ಸಿಗಲಿಲ್ಲ ಅಂದರೆ ಕರ್ಕೊಂಬ ಅಂತ ಹೇಳಕ್ಕಂತ. ಬಟ್ ಅವ್ರಿಗೆ ಹೇಳಿ ಗೊತ್ತು ನಾವಿಲ್ಲಿ ಭರ್ಜರಿಯಾಗಿ ತಿಂತಿದ್ದೀವಿ ಚೆನ್ನಾಗಿ ಅಂತ. ಆ್ಯಕ್ಚುಲಿ ಇಡ್ಲಿನೂ ಇರ್ತಿತ್ತು, ಬಟ್ ಅದೇ ನಾವೇ ಲೇಟ್ ಬಂದ್ವಿ. 9:15 ಹಂಗೆ ಬಂದ್ವಿ, ಲೇಟ್ ಆಗಿಬಿಡ್ತು ತುಂಬ. ಒಂದು 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಂತೆ ಗೈಸ್. ಸೊ 7 ಗಂಟೆಗೆಲ್ಲ ಅಂದರೆ ಬಿಸಿ ಬಿಸಿ ಇಡ್ಲಿನೂ ಸಿಗುತ್ತೆ. ಸದ್ಯಕ್ಕೆ ಉಪ್ಪಿಟ್ಟು ಕೇಸರಿ ಬಾತ್ ತಿಂತಿದ್ದೀವಿ, ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಕಷ್ಟಪಟ್ಟು ತಿಂತಿದ್ದೀನಿ. ಬಟ್ ಯಾ, ನೈಸ್. ಸಾಕಷ್ಟು ಜನ ಬರ್ತಾರೆ ನನ್ನ ಮುಂದೆನೇ. ಆಲ್ಮೋಸ್ಟ್ 20-30 ಮೆಂಬರ್ಸ್ ಬಂದುಬಿಟ್ಟಿದ್ದಾರೆ. ಇನ್ನು ಇಲ್ಲಿ ಒಬ್ಬರು ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಆ್ಯಾವ್ರೇಜಾಗಿ ಪರ್ ಡೇ ಎಷ್ಟು ಜನ ಬರ್ತಾರೆ, ಎಷ್ಟೆಷ್ಟು ತಿಂದ್ವಿ, ಹೆಂಗೆಲ್ಲ ಇರುತ್ತೆ ಅಂತ. ಸೊ ಬನ್ನಿ, ನಿಮಗೂ ವಿಚಾರಿಸ್ಬಿಟ್ಟು ಹೇಳ್ತೀನಿ. ನಮ್ಮ ಆಂಟಿಗೆ ಬಂದರು. ಏನು ಹೇಳ್ತಿದ್ರು ನಮ್ಮಮ್ಮ? ಏನಿಲ್ಲ, ಸಿಕ್ಕಿದ್ಯಾ ಇಲ್ಲ ತಿಂಡಿ, ಇಲ್ಲಾಂದ್ರೆ ಬಂದ್ಬಿಡು ಮನೆಗೆ ಅಂತ ಹೇಳ್ತೀನಿ. ನಾ ಇಲ್ಲ, ತುಂಬಾ ಚೆನ್ನಾಗಿ ಕೂತಿದ್ದೆ, ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಎಲ್ಲಾರ ಹಬ್ಬನೂ ಹಿಂಗೆ ಅಲ್ಲ, ಮಾಮ್ ಇಸ್ ಮಾಮ್, ಏನು ಮಾಡೋಕ್ಕಲ್ಲ. ಬೈದ್ಬಿಡ್ತಾರೆ, ಆಮೇಲೆ ಪಾಪ ಬೇಜಾರು ಮಾಡ್ಕೊತಾರೆ. ಹೆಂಗನ್ಸ್ತು? ತುಂಬಾ ಚೆನ್ನಾಗಿತ್ತಪ್ಪ. ಎಷ್ಟು ಒಳ್ಳೆ ಕಡೆ ಕರ್ಕೊಂಡು ಬಂದಿದ್ಯಾ. ಇಲ್ಲಿ ತಿಂದಿರ ಯಾವತ್ತಾದ್ರು? ಇಲ್ಲಪ್ಪ, ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಬೇಕು ಆಯಿತಾ? ಇಟ್ಸ್ ರಿಯಲಿ ಗುಡ್, ಚೆನ್ನಾಗಿದೆ.
ಲೈಕ್ ಐ ಡೋಂಟ್ ನೋ ಲೈಕ್ ಗೋರ್ಮೆಂಟು ಅಥವಾ ಗೋರ್ಮೆಂಟ್ ಸ್ಕೀಮ್ ಅಂದರೆ ತುಂಬ ಕೆಟ್ಟದಾಗಿರುತ್ತೆ ಅಥವಾ ಹೈಜೀನ್ ಆಗಿರುತ್ತೆ ಅಲ್ವ ಅಂತ ಅಂದ್ಕೊಳೋದೇ ಬೇಕಾಗಿಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಲೈಕ್ ಕಿಚನ್ನು ತೋರಿಸ್ಬೋದು ಅಂತ ಹೇಳಿದ್ದಾರೆ. ಸೊ ಐ ಹೋಪ್ ಅವ್ರಿಗೆ ಬರ್ತಾರೆ ಮ್ಯಾನೇಜರ್, ಇಲ್ಲಿ ಇಲ್ಲ ಆ್ಯಕ್ಚುಲಿ. ಸೊ ಬಂದಾಗ ಐ ಹೋಪ್ ಐ ಶೋ ಯು ದ ಕಿಚನ್ ಆಲ್ಸೋ. ತುಂಬ ಹೈಜೀನಿಕ್ಕಾಗೆ ಮಾಡ್ತಾರೆ ಅನ್ಕೊತೀನಿ. ಸೊ ಎಸ್, ಗೌರ್ಮೆಂಟ್ ಸ್ಕೀಮ್ಸ್ಗಳು ಅಂತ ವೇಸ್ಟು ಅಥವಾ ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಯು ಶುಡ್ ಕಮ್, ಯು ಶುಡ್ ಟ್ರೈ, ದೆನ್ ಓನ್ಲಿ ಯು ಶುಡ್ ಲೈಕ್ ಸೇ ಎನಿಥಿಂಗ್. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗ್ತಿದೆ ಅಲ್ಲ. ಹೌದು, ತುಂಬಾ ಚೆನ್ನಾಗಿದೆ, ಎಲ್ಲರೂ ಬರ್ರಿ. ಗೈಸ್, ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಒಂದಿಷ್ಟು ಜನ. ಏನಪ್ಪ ಮಾಡ್ತಿದ್ದೀರಾ? ಊಟ ತಿಂಡಿನಾ? ಈಗೇನು ಗೇಮ್ಸ್ ಆಡ್ಕೊಂಬಂದ್ರಾ? ಕ್ರಿಕೆಟಾ? ಎಲ್ಲಿ ಆಡ್ತೀರಾ? ಹೈಸ್ಕೂಲ್ ಫೀಲ್ಡಲ್ಲ. ಡೈಲಿ ಬರ್ತೀರಾ ಇಲ್ಲಿ ತಿನ್ನೋಕ್ಕೆ ಅಥವಾ ಹೆಂಗೆ? ಸಂಡೇನಾ? ಇಷ್ಟ ಆಗುತ್ತಾ? ಎಷ್ಟಿಂದು ಈ ಪ್ಲೇಟು ಉಪ್ಪಿಟ್ಟಿಂದು? 5 ರೂಪಾಯಿಗ? ಬರೀ ಉಪ್ಪಿಟ್ಟು ಕೇಸರಿ ಬಾತ್ ಅಂದರೆ 10 ರೂಪಾಯಿನಾ? ಓ, ಫುಲ್ಲು ಟೀಮೇ ಬಂದುಬಿಟ್ಟಿದೆ ಹಂಗಾದ್ರೆ. ಎಲ್ಲಿ ಇಲ್ಲೇನಾ ಓದ್ತೀರಾ? ತುಮಕೂರವ್ರೇನಾ ಎಲ್ಲರೂ? ಸೂಪರ್, ನೈಸ್. ನೋಡಿ ಗೈಸ್, ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಬಂದು ಆಟ ಆಡ್ಕೊಂಡು ತಿಂತಿದ್ದಾರೆ. ನೀವು ಬಂದು ಒಂದ್ಸತಿ ಟ್ರೈ ಮಾಡಬೇಕು ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ. ಥ್ಯಾಂಕ್ ಯು. ಒಂದು ಡಾಗಿ ಬಂದಿತ್ತು. ಈ ಡಾಗಿಗೆ ನಾನು ಇಲ್ಲಿ ಹಾಕಿದ್ದೆ ಅಲ್ಲಿ ಸ್ವಲ್ಪ ಉಪ್ಮಾ, ಅದು ತಿಂತಾನೆ ಇಲ್ಲ. ಏನು ಬೇಕಪ್ಪ ನಿನಗೆ? ಏನು ಬೇಕು ನಿನಗೆ? ಏನು ಬೇಕು ಬಂಗಾರು? ಕೇಸರಿ ಬಾತ್ ಕೊಡಬಾರ್ದು, ಸ್ವೀಟ್ ಅದು, ಅದಕ್ಕೆ ಬರೀ ಉಪ್ಪಿಟ್ಟು ಕೊಟ್ಟೆ. 10 ರೂಪಾಯಿಗಂತೂ ಇದು ಲಾಸ್ ಅಲ್ವೇ ಅಲ್ಲ, ಎಲ್ಲರೂ ಬಂದು ತಿನ್ನಬಹುದು. ಈಗ ತಟ್ಟೆನಾ ಇಡ್ತಿದ್ದೀನಿ, ಬನ್ನಿ. ತಿಂಡಿ ತಿಂದ್ರೆ ಎಲ್ಲರೂ ಹೊಟ್ಟೆ ತುಂಬ್ತಾ? ನಮ್ಮಿದು ಪ್ಲೇಟಲ್ಲಿ ಇಡಬೇಕು. ಇಲ್ಲೇನಾ? ಸೊ ಪ್ಲೇಟ್ ಇಟ್ಟೆ, ಈಗ ಕೈ ತೊಗೊಳ್ಳೋಣ ಬನ್ನಿ. ಈ ಮಕ್ಳಿಗೆ ನೋಡ್ತಿದ್ರೆ ನಂಗೆ ಚೈಲ್ಡ್ಹುಡ್ ಡೇಸ್ ಜ್ಞಾಪಕ ಬಂತು. ನಮ್ಮ ಊರಲ್ಲಿ ಪಿ ಟಿ ಪೀರಿಯಡ್ ಇರಬೇಕಾದ್ರೆ ನಾವು 5 ರೂಪಾಯಿಗೆ ಹೋಗ್ಬಿಟ್ಟು ನಳ್ಳಿಕಾಯಿ, ಎಳ್ಳಿಕಾಯಿ, ಇದು ಏನೇನೋ ತಿಂತಿದ್ವಿ. ಮಾವಿನಕಾಯಿ ಎಲ್ಲ ತೊಗೊಂಡು ತಿಂತಿದ್ವಿ. ಸೊ ಇವ್ರಿಗೆ ನೋಡಿ ತುಂಬ ಖುಷಿ ಆಯಿತು. ಆರೋ ಪ್ಯೂರಿಫೈಯರ್ ಕೂಡ ಇದೆ ಅಲಾಂಗ್ ವಿತ್ ಅದರ್ ಇಮ್ಯುನಿಟೀಸ್. ಸೊ ಚೆನ್ನಾಗಿದೆ. ಇಲ್ಲಿ ನೋಡಿ CCTV ಕವರೇಜು ಇದೆ. ಸೊ ಏನೇ ಒಂದಿದ್ರೂ ಎಲ್ಲ ಕವರ್ ಆಗುತ್ತೆ, ಫ್ರಂಟ್ ಟು ಬ್ಯಾಕು ಎಲ್ಲ ಕಡೆಯೂ ಇದೆ. ಸೊ ದಿಸ್ ಅ ಗುಡ್ ಇನಿಷಿಯೇಟಿವ್. ನೀಟಾಗಿ ವರ್ಕ್ ಆಗುತ್ತಲ್ಲ ಇದೆಲ್ಲ. ಸೊ ಊಟ ತಿಂದು ಕೈ ನೀಟಾಗಿ ತೊಳ್ಕೊಂಡು ಹೊಟ್ಟೆ ತುಂಬ್ತಾ? ತುಂಬಾ ಚೆನ್ನಾಗಿತ್ತು, ಹೊಟ್ಟೆ ಚೆನ್ನಾಗಿ ತುಂಬಿಟ್ಟಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಕಾಸಿಂ. ಇಲ್ಲಿ ಇಂದಿರಾ ಕ್ಯಾಂಟೀನಿಗೆ ಬಂದಿದ್ದೀರಾ? ಇದು ಫಸ್ಟ್ ಟೈಮ್ ಬರ್ತೀರಾ? ಫಸ್ಟಿಂದ ಇಲ್ಲೇ ತಿನ್ನೋದು ನಾವು. ಇಲ್ಲೇ ಇರೋದು? ಫ್ಯಾಮಿಲಿ ಸಮೇತ ತಿಂತೀವಿ. ಓ, ತಿಂದಿದ್ದೀರಾ? ಹೆಂಗ್ ಅನ್ಸ್ತು? ಚೆನ್ನಾಗೈತೆ. 10 ರೂಪಾಯಿ ಕೊಡ್ಬೋದಾ ತಿಂಡಿ? ಕೊಡ್ಬೋದು, ಕನ್ವಿನ್ಸ್ ಕೊಡ್ಬೋದು. ಏನಾದರೂ ಒಂದು ಹೇಳಬೇಕು ಅಂತ ಇಷ್ಟಪಡ್ತೀರಾ ಇಂದಿರಾ ಕ್ಯಾಂಟೀನ್ ಬಗ್ಗೆ? ಇಲ್ಲ ಇಂದ ಕಡಿಮೆ ಏನು ಹೇಳಂಗಿಲ್ಲ. ಫೈನ್ ಊಟ ಕೊಡ್ತಾರೆ, ಟೈಮ್ ಕ್ಲೀನಾಗೈತೆ, ಓಕೆ, ಫುಲ್ ಚೆನ್ನಾಗಿದೆ. ನಾವು ಫ್ಯಾಮಿಲಿ ಫುಲ್ ಇಲ್ಲೇ ತಿನ್ನೋದು. ರೆಗ್ಯುಲರ್ ಆಗಿ ತಿಂತೀರಾ? ಓಕೆ, ನೈಸ್. ಓಕೆ, ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಖಾನ್ ಅಂತ. ಓಕೆ, ಇಲ್ಲಿ ತುಮಕೂರವರೇನಾ? ಇಲ್ಲ ಸರ್, ನಮ್ಮದು ಬಂದು ಮಾಗಡಿನಾ? ಸೊ ಇಂದಿರಾ ಕ್ಯಾಂಟೀನಲ್ಲಿ ಮೊದಲನೇ ಬಾರಿಗ ಬರ್ತಿರೋದು? ಇಲ್ಲ ಸರ್, ನಾವು ಸುಮಾರು 3 ವರ್ಷದಿಂದ ಮಾಡ್ತಾ ಇದ್ವಿ, ತಿಂತಾ ಇದ್ವಿ. ಓಕೆ, ಹೆಂಗ್ ಅನಿಸ್ತಿದೆ ಸರ್? ಮನೆ ಟೇಸ್ಟ್ ಇದ್ದಂಗೆ ಇರ್ತದೆ ಸರ್. ಓಕೆ, 10 ರೂಪಾಯಿ ಕೊಡ್ಬೋದಾ ತಿಂಡಿಗೆ? 10 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು ಸರ್. 40-50 ರೂಪಾಯಿ ಕೊಡ್ತೀನಲ್ವ ಸರ್? ಅದೇ ತುಂಬ ಇಲ್ಲೇ ತಿನ್ಕೋಬೋದಲ್ಲ ಸರ್? ಎಲ್ಲರಿಗೂ ಹಂಗಾದ್ರೆ ಹೆಲ್ಪ್ ಆಗ್ತಿದೆ ಇದರಿಂದ? ಬಡವರಿಗೆ ತುಂಬ ಹೆಲ್ಪ್ ಆಯ್ತದೆ. ಇನ್ನೊಂದು ಡೈಲಿ ವರ್ಕರ್ಸ್ ಇಲ್ಲಿ ಬರ್ತಾರೆ, ಊರು ಬಿಟ್ಟು ನೋಡಿ ನಾವು ಊರು ಬಿಟ್ಟು ಬಂದಿದ್ದೀವಿ. ನಮಗಂತೂ ತುಂಬ ಸುಲಭ ಐತೆ. ಅದೇ ನಾವು 3 ಹೊತ್ತು ಮಾಡ್ತೀವಿ, ಟೈಮ್ ಸಿಗದೆ 2 ಹೊತ್ತು 1 ಹೊತ್ತು ಆ ಥರ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಮತ್ತೆ ಇದು ಅಲ್ಲಿ ಮಾಗಡಿಲೂ ಅಲ್ಲಿ ತಿಂತೀರಾ? ಅಲ್ಲೂ ತಿಂತೀವಿ ಸರ್. ನಾವು ಅದೇ ಇದು ಅಂತ ಯೋಚನೆ ಮಾಡಕ್ ಹೋಗಲ್ಲ. ಕ್ಲೀನ್ ಆಗಿದೆ ಅಲ್ಲ? ಫುಲ್ ಏನು ತೊಂದರೆ ಅಂತ ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಫಿಲ್ಟರ್ ವಾಟರ್ ಸಿಗ್ತದೆ ಆರಾಮಾಗಿ. ಓಕೆ. ಈಗ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅವ್ರ ಮ್ಯಾನೇಜರ್ ಸಿಕ್ಕಿದ್ದಾರೆ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮ ಬಗ್ಗೆ ಒಂಚೂರು ಹೇಳಿ. ಸರ್ ಮಂಜುನಾಥ್ ಅಂತ ಸರ್. ಓಕೆ, ನಾನು ಇಲ್ಲಿ ಬಂದು 3 ವರ್ಷ ಆಯಿತು. ಸ್ವಲ್ಪ ಜೋರಾಗಿ 3 ವರ್ಷ ಆಯ್ತು ಇಲ್ಲಿ ಕಾಂಟ್ಯಾಕ್ಟ್ ಸಿಕ್ಕಿ. ನಾನು 6-7 ವರ್ಷದಿಂದ ನಾನು ಇದೇ ಕಂಪ್ನಿಲಿ ಮಾಡ್ತೇನೆ, ರಿವರ್ಸ್ ಕಂಪ್ನಿ ಅಂತ. ನಮಗೆ ಸಿಕ್ಕಿ ಇಲ್ಲಿ 3 ವರ್ಷ ಟೆಂಡರ್ ಸಿಕ್ಕಿದೆ. ಇಲ್ಲಿ 3 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ.
ಸೊ ಇಂದ್ರಕ್ಕೆ ಇದು ಈ ಕ್ಯಾಂಟೀನ್ ಬಗ್ಗೆ ಒಂಚೂರು ಹೇಳಿ. ಇದು ತುಮಕೂರಲ್ಲಿ ಇದು ಒಂದೇನ ಇರೋದು ಇಲ್ಲ, ಅಥವಾ 4 ಕ್ಯಾಂಟೀನ್ ಇದೆ ಸರ್. ಎಲ್ಲಿದೆ ಅಂತ ಗೊತ್ತಾ? ರೈಲ್ವೆ ಸ್ಟೇಷನ್ ಒಂದು, ಸಿರಾ ಗೇಟ್ ಒಂದು, ಕ್ಯಾಶ್ ಸಂದ್ರ, ಮಂಡಿಪೇಟೆ. ಓಕೆ, 4 ಕ್ಯಾಂಟೀನ್. ಮಂಡಿಪೇಟೆದೇನೋ ಕ್ಲೋಸ್ ಆಗಿದೆ ಅಂತ. ಇಲ್ಲ ಸರ್, ಯಾರೋ ಹೇಳ್ತಾರೆ, ಯಾವತ್ತೂ ಕ್ಲೋಸ್ ಮಾಡೇ ಇಲ್ಲ ನಾವು. ಓಕೆ ನೀವೇನಾ ಕಾಂಟ್ಯಾಕ್ಟ್ ಅಂದ್ರೆ ಓಕೆ ನೈಸ್. ಕಿಚನ್ ಹೆಂಗಿದೆ ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ? ಓಕೆ ಥ್ಯಾಂಕ್ ಯು. ಸೊ ಎಸ್, ಇಲ್ಲಿ ಇಂದಿರಾ ಕ್ಯಾಂಟೀನ್ ಮೇನ್ ಇಲ್ಲಿ ಹೋಟೆಲ್ ಥರ, ಅಂದರೆ ಇಲ್ಲಿ ಕೂತ್ಕೊಂಡು ತಿನ್ನೋದು. ಈ ಕಡೆ ಬಂದು ಕಿಚನ್ ಇದೆಯಲ್ಲ ಸರ್, ಕಿಚನ್. ಬನ್ನಿ ಕಿಚನ್ ತೋರ್ಸೋಣ ನಿಮಗೆ. ಸೊ ಕಿಚನಿಗೆ ಈಗ ಎಂಟ್ರಿ ತೊಗೊಂಡ್ವಿ ಗಾಯ್ಸ್. ಹಾಂ, ಇದು ಕಿಚನ್ನು. ಸರ್ ಏನಾದರೂ ಹೇಳ್ತೀರಾ ಕಿಚನ್ ಬಗ್ಗೆ ಹೆಂಗೆ ಅಂತ? ಸೊ ಇದು ಗ್ರೈಂಡ್ರು. ಓಕೆ, ಇದು ಇಡ್ಲಿ ಮತ್ತು ಇದು ಸ್ಟೀಮ್ ಸರ್, ಇಡ್ಲಿ ಸ್ಟೀಮ್ ಇದು. ಹಾಂ ಓಕೆ, ಇಡ್ಲಿ ಇದು ಸ್ಟೀಮ್ ಸರ್. ಇದು ರೈಸ್ ಮಾಡೋದು. ಇದು ಎಷ್ಟು ಲೀಟರಿಂದ ಇದೆಯಲ್ಲ? ಇದು 75 kg ಒಂದು ಟೈಮ್. 75 ಆಗುತ್ತೆ. ಓಕೆ ಅದು ಸಮ್ಮರ್ ಸ್ಟೀಮ್ಗಳು ಸರ್. ಯಾವುದು ಅದಾ? ಹಾಂ ಓಕೆ. ಇದಕ್ಕೇನಾರ ನಾವು ಸಮ್ಮರ್ ಮಾಡ್ಕೊಳಕ್ಕೆ, ಇಲ್ಲಾಂದರೆ ಮಸಾಲ ಸ್ಟವ್ ಇದೆ. ಓಕೆ. ಟೋಟಲ್ ಎಷ್ಟು ಜನ ಇದ್ದಾರೆ ಸ್ಟಾಫಲ್ಲಿ? ಸೊ ಇಲ್ಲಿಂದ 20 ಜನ ಇದ್ದಾರೆ ಸರ್ ಇಲ್ಲಿ ಟೋಟಲ್. ಅಂದರೆ A to Z 20 ಜನ ಇದೆ. ಅಂದರೆ ಒಂದು ಇಂದಿರಾ ಕ್ಯಾಂಟೀನ್ ಆಪ್ರೇಟ್ ಮಾಡೋಕೆ 20 ಜನ ಬೇಕೇ ಬೇಕು ಸರ್. 3 ಶಿಫ್ಟ್ ಮಾಡ್ತೀವಲ್ಲ, ನೈಟ್ ಶಿಫ್ಟ್ ಇರುತ್ತೆ, ಮತ್ತು ಬೆಳಗ್ಗೆ ಮಧ್ಯಾಹ್ನ 3 ಶಿಫ್ಟ್. ಓಕೆ ಹಂಗೆ. ಮತ್ತೆ ಇದು ವಾಷಿಂಗ್ ಎಲ್ಲ ಹೆಂಗೆ ನಡೀತದೆ? ವಾಷಿಂಗ್ನಲ್ಲಿ ಸರ್. ಬಿಸಿನೀರಲ್ಲಿ ಫಸ್ಟ್ ತೊಳಿತೀರಾ ಅಥವಾ ಹೆಂಗೆ ಅದು ನಡೀತಿರೋದು? ಇಲ್ಲ, ಅದು ಫಸ್ಟ್ ಆ ಕಡೆ ಕಿಚನ್ ಆದರೆ ಬಿಸಿನೀರಲ್ಲಿ, ಕ್ಯಾಂಟೀನ್ ಆದರೆ ಬಿಸಿನೀರಲ್ಲಿ ಮಾಡ್ತೀವಿ. ಇದೊಂದು ಇಲ್ಲಿ ವಾಶ್ ಮಾಡಿ. ಓಕೆ ನೈಸ್. ಅದೆಲ್ಲ ಒಂದು ನೀರು ಆರುವುದು ಫುಲ್ಲು ನೀಟಾಗೇ ಇದೆ, ಕ್ಲೀನಾಗಿದೆ. ಒಂದು ನೀಟಾಗಿ ಒಂದು ಹೋಟೆಲ್ ಆಪ್ರೇಟ್ ಮಾಡ್ದಂಗೆ ಇದೆ. ಇಲ್ಲ ಸರ್, ಎವ್ರಿ ಡೇ ಇಲ್ಲಿ ಮುನ್ಸಿಪಲ್ ಅವರೆಲ್ಲ ಚೆಕಿಂಗ್ ಬರ್ತಾ ಇರ್ತಾರೆ. ಕಮಿಷನರ್ ಹೆಲ್ತ್ ಇನ್ಸ್ಪೆಕ್ಟ್ರು, ಫುಡ್ ಇನ್ಸ್ಪೆಕ್ಟ್ರು ಎಲ್ಲ ಬರ್ತಾ ಇರ್ತಾರೆ. ಓಕೆ. ಸೊ ಅದರಿಂದ ಚೆನ್ನಾಗಿದೆ ಫುಡ್ ಇದು. ಸೊ ನೋಡಿ ಗೈಸ್, ಕಿಚನ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ 20 ಜನ ಸ್ಟಾಫ್ ವರ್ಕ್ ಮಾಡ್ತಾರಂತೆ ಇಲ್ಲಿ. ಸೊ ನಾಟ್ ಆನ್ ಈಸಿ ಟಾಸ್ಕ್ ಮೇಂಟೈನ್ ಮಾಡೋದು. ಇನ್ನೇನಾದರೂ ಇದೆಯಾ ಇಲ್ಲಿ ತೋರ್ಸಂಥದ್ದು? ಆ ಥರ ಇನ್ನೇನು ಇಲ್ಲ ಸರ್, ನಾರ್ಮಲ್ ಒಂದು ಹೋಟೆಲಿಗೆ ಇದ್ದಂಗೆ. ಸೊ ನೋಡಿ ಕಿಚನ್ ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವೆಲ್ಲರೂ ಬಂದ್ಬಿಟ್ರ ಇಲ್ಲಿ? ತಿಂಡಿ ತಿಂದ ಚೆನ್ನಾಯ್ತಾ ತಿಂಡಿ? ಇದು ಈ ಕಡೆ ಬಾತ್ರೂಮ್ ಬಾತ್ರೂಮ್ ಸ್ಟಾಫ್ ಪಾರ್ಕಿಂಗ್ ಏನಾದ್ರು ಅದೇನದು? ಅದು ಮುನ್ಸಿಪಾಲಿಟಿ? ಅದು ಮುನ್ಸಿಪಲ್ ಸರ್. ಓಕೆ ಪಕ್ಕದಲ್ಲೇ ಮುನ್ಸಿಪಲ್. ಟೌನ್ ಹಾಲ್ ಮುನ್ಸಿಪಲ್. ಈ ಕಡೆ ಇನ್ನೇನಿಲ್ಲ, ಜಸ್ಟ್ ರೌಂಡ್ ಹಿಂಗೆ ಇದೆ. ನಮಗೆ ಎವ್ರಿ ಟೈಮ್ ಎದ್ರೆ ಬೆಳಗ್ಗೆ ಕಮಿಷನರ್ ಮುಖ ನೋಡ್ಬೇಕು. ಓಕೆ ಹಂಗೆ ಭಯ. ಇಲ್ಲೇ ಇರ್ತಾರೋ? ಇಲ್ಲೇ ಆಫೀಸ್ ಇದೆ? ಓಕೆ, ಅಲ್ಲಿ ಬಂದು ನಿಂತ್ಕೊಂಡ್ರೆ ಇನ್ನೇನು ನೋಡ್ತಿದ್ರೆ ಒಂದು ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ಓಕೆ ನೈಸ್. ಇದು ಟೌನ್ ಹಾಲ್ ನಿಂದು ಮೈನ್ ಬಿಲ್ಡಿಂಗ್ ಇದು ಇಲ್ಲೇ ಇದೆ. ಎಲ್ಲ ಇಲ್ಲೇ ಇದಾವೆ. ಪರವಾಗಿಲ್ಲ, ಚೆನ್ನಾಗಿದೆ. ನಂಗಂತೂ ಊಟ ತುಂಬ ಇಷ್ಟ ಆಯ್ತು ಸರ್ ಇಲ್ಲಿಂದು. 10 ರೂಪಾಯಿ ಅಂತೂ ಲೈಕ್ 10 ರೂಪಾಯಿ ಅಲ್ಲ, ಇದೆ ಆಚೆ ತಿಂದರೆ ಒಂದು 50 ರೂಪಾಯಿ ಕೊಡ್ಬೋದು, ಬಿಟ್ಟರೆ 50-60 ರೂಪಾಯಿಗೆ ಹೊರಗಡೆ ಅದೇ ಕೇಸರಿ ಬಾತ್ ಉಪ್ಪಿಟ್ಟು ಹೊಟ್ಟೆ ತುಂಬ ತಿನ್ಬೋದು ಆರಾಮಾಗಿದೆ. ಏನು ಇದು ರಿಜಿಸ್ಟರು ಸರ್? ಇದು ಪಾಲ್ಕೆ ಕಡೆಯಿಂದ, ಮುನ್ಸಿಪಲ್ ಸಿಟಿಯಿಂದ. ಇದು ನಿರಾಶ್ರಿತರು ಅಂತ ಬೆಳಗ್ಗೆ ಮಧ್ಯಾಹ್ನ 3 ಟೈಮಿಗೆ ಬರ್ತಾರೆ. ಓಕೆ. ನಾವು ಅವ್ರು ಹೇಳಿರ್ತಾರೆ ಕಮಿಷನರ್ ಇಷ್ಟು ಜನಕ್ಕೆ ಊಟ ಕೊಡ್ಬೇಕು ಅಂತ. ಅವ್ರ ಇದು ಸಿಗ್ನೇಚರ್ ತಗೊಂತೀವಿ. ಓಕೆ ಫ್ರೀ ಊಟ ಕೊಟ್ಟು ಸಿಗ್ನೇಚರ್ ತಗೊಳೋದು. ಓಕೆ, ಇದು ಬರೀ ಕೆಲವರಿಗೆ ಮಾತ್ರ? ಕೆಲವರಿಗೆ ಮಾತ್ರ. ಓಕೆ ಅದೇನಕ್ಕೆ ಆ ಥರ ಅಂದರೆ? ಅಲ್ಲಿ ಬಂದಿರ್ತಾರಲ್ಲ ನಿರಾಶ್ರಿತದ ಆ ಥರ. ಯಾವತ್ತಾದ್ರೂ ಇಲ್ಲಿ ಈ ತರ ಆಗಿದ್ಯಾ? ಯಾರಾದ್ರೂ ಊಟ ಕೇಳಕ್ ಬಂದು ಊಟ ಸಿಗ್ದಲೇ ಇರೋದು? ಇಲ್ಲ ಸರ್, ಯಾರು ಇಲ್ಲ ಅನ್ನೋದೇ ಇಲ್ಲ. ದುಡ್ಡಿಲ್ಲ ಅಂದ್ರೆ ನಾವು ಕೊಟ್ಟು ಕಳಿಸ್ತೀವಿ, ಉಪವಾಸ ಅಂತ ಕಳ್ಸಲ್ಲ. ಓಕೆ. ಸೊ ಅಕಸ್ಮಾತ್ ಕಿಚನ್ ಅಲ್ಲಿ ಯಾವತ್ತು ಮುಗಿಯೋದೇ ಇಲ್ಲ, ಯೂಶ್ಲಿ ಮುಗಿದ್ರು ಮಾಡ್ಕೊಡ್ತೀರಾ? ಓಕೆ. ಆದ್ರೆ ಟೈಮಿಂಗ್ಸ್ ಪ್ರಕಾರ ಟೈಮಿಂಗ್ಸ್ ಇದ್ರೆ ನಾವು ಇನ್ನೂ 1 ಗಂಟೆ ಇದ್ರೆ ಜಾಸ್ತಿನೇ ಮಾಡ್ತಾರೆ. ಓಕೆ. ಯಾರು ಹಂಗೆ ಬೇಗ ಕ್ಲೋಸ್ ಮಾಡೋದು ಆ ಥರ ಇಲ್ಲ. ಓಕೆ. ಇದು ದಿನಕ್ಕೆ ಆನ್ ಆವ್ರೇಜ್ ಎಷ್ಟು ಜನ ಬರ್ಬೋದು ಸರ್? ದಿನಕ್ಕೆ ಅವರೇಜ್ ಅಂದ್ರೆ ಒಂದು 300-400 ಜನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಓಕೆ. ಲಂಚು ಸೇಮ್ ಸರ್, ಆದ್ರೆ ಡಿನ್ನರ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ರಾತ್ರಿ ಕಮ್ಮಿ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ 300-450 ಜನ ತಿಂತಾರೆ ಟೈಮ್. ಓಕೆ. ಇದು ಹಬ್ಬ ಇದ್ದಾಗ, ಗಾಂಧಿ ಜಯಂತಿ, ಇಂಡಿಪೆಂಡೆನ್ಸ್ ಡೇ ಆ ಥರ ಇದ್ದಾಗ ಏನಾದ್ರು ಸ್ಪೆಷಲ್? ವೀಕ್ಲಿ ಡೇಗೆ ನಾವು ಸ್ವೀಟ್ ಕೊಡ್ತೀವಿ ಒಂದು ದಿವಸ, ಡೈಲಿ ವಾರದಾಗ 2 ಸಲ ಪಾಯಸ ಇಲ್ಲ ಅಂದ್ರೆ ಕೀರು ಈ ತರ ಕೊಡ್ತೀವಿ ಸರ್. ಅಂದ್ರೆ ಇದು ತಿಂಡಿ ಜೊತೆಗೆ ಇಲ್ಲ ಮಧ್ಯಾಹ್ನ ಮೊಸರನ್ನ ಇರುತ್ತಲ್ಲ ಅವತ್ತು ಪಾಯಸ, ಇಲ್ಲ ಅಂದ್ರೆ ಕೀರು ಕೊಡ್ತೀವಿ. ಸಂಡೇ ಒಂದ್ಸರಿ ಕೇಸರಿ ಬಾತ್ ಖಾರ ಬಾತ್ ಇರುತ್ತೆ. ಓಕೆ. ಇವತ್ತು ನಾವು ಕೇಸರಿ ಬಾತ್ ಖಾರ ಬಾತ್ ತಿಂದಿದ್ದು. ಅದ್ ಬಿಟ್ಟು ಈ ತರ ನ್ಯಾಷನಲ್ ಹಾಲಿಡೇ ಇದ್ರೆ ಸ್ವೀಟ್ ಮಾಡ್ತೀವಿ ಸರ್. ಸ್ವೀಟ್ ಮಾಡ್ತೀವಿ. ಅದು ಅದ್ರಲ್ಲೇ ಬರುತ್ತೆ, ಎಕ್ಸ್ಟ್ರಾ ದುಡ್ಡಲ್ಲ ಅದು? ಇಲ್ಲ ಅದ್ರಲ್ಲೇ ನಾವು ಮೊಸರನ್ನ ಕೊಡೋದಕ್ಕೆ, ಇಲ್ಲ ಅಂದ್ರೆ ಅದನ್ನ ಸ್ವೀಟ್ ಮಾಡಿಕೊಡ್ತೀವಿ. ಓಕೆ.
ಓಕೆ ನೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದು ಎಲ್ಲ ತೋರಿಸ್ಕೊಟ್ರಿ ನಮಗೆ, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಾಯಿತು ಹೆಂಗಿದೆ ಅಂತ. ತುಂಬಾ ಫ್ರೆಂಡ್ಲಿ ಸ್ಟಾಫ್ ಇದ್ದಾರೆ ಎಲ್ಲರೂ ಇಲ್ಲಿ. ಸೊ ಎಸ್, ವರ್ಕ್ ಎಲ್ಲ ಅಂತೂ ಸಕ್ಕದಾಗಿ ನಡೀತಿದೆ. ಆ್ಯಂಡ್ ಆಲ್ಸೋ ತಿಂಡಿ ಊಟ ಅಂತೂ ಹೊಟ್ಟೆ ತುಂಬ ಇದೆ, ಚೆನ್ನಾಗಿ ಅನಿಸ್ತು. ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ಎಸ್ ಗೈಸ್, ನೋಡಿದ್ರಲ್ಲ 10 ರೂಪಾಯಿಗೆ ನಾವು ನಮ್ಮ ಚಾಲೆಂಜ್ ಮುಗಿಸಿದ್ವಿ, ಹೊಟ್ಟೆ ತುಂಬ ತಿಂದ್ವಿ. ನಮ್ಮ ಮಮ್ಮಿಗೆ ವೀಡಿಯೋ ಕಾಲು ಮಾಡಿದ್ನಪ್ಪ, ಅದು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋದು ಮರ್ತೋದೆ. ಅವ್ರಿಗೆ ತೋರಿಸ್ದೆ, ಹೇಳಿದೆ, ಅವರು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ರು. ಸೊ ಹೀಗೆ ನೀವು ಈ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಗೋರ್ಮೆಂಟ್ ಆಫ್ ಕರ್ನಾಟಕ ತುಂಬ ಚೆನ್ನಾಗಿ ಮಾಡ್ತಿದೆ ಈ ಥರ ಎಲ್ಲ, ಲೈಕ್ ಹಸ್ಕೊಂಡು ಬಂದಿರೋರಿಗೆ ಅಥವಾ ಮೇ ಬಿ ಲೈಕ್ ಬಡವರಿಗೆಲ್ಲ ತುಂಬ ಹೆಲ್ಪ್ ಆಗ್ತಿದೆ ಇದರಿಂದ. ಐ ಹೋಪ್ ಈ ವಿಡಿಯೋ ನೋಡಿಕೊಂಡು ನೀವು ಇನ್ಸ್ಪೈರ್ ಆಗ್ತೀರಾ, ಇಂಥ ಇನಿಷಿಯೇಟಿವ್ಸಿಗೆ ಬಂದು ನೀವು ನಿಮ್ಮ ಸಾಥ್ ಕೊಡ್ತೀರಾ ಆ್ಯಂಡ್ ಬಂದು ಇಲ್ಲಿ ಊಟ ತಿಂತೀರಾ, ನೋಡ್ತೀರಾ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಅದಕ್ಕಿಂತ ಮುಂಚೆ ಏನೇ ಚಾಲೆಂಜ್ ಇದ್ದರೂ ಕಮೆಂಟ್ಸಲ್ಲಿ ಹಾಕಿ, ಆ ಚಾಲೆಂಜ್ ಮಾಡೋಣ ಬನ್ನಿ. ಓಕೆನಾ? ಇವಾಗಿಂದ ನಮ್ಮ ಮಮ್ಮಿ ಹೇಳ್ದಾಗಿಂದ ಅಂತೂ ಈಗ ಚಾಲೆಂಜಸ್ ತಗೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ನೀವು ಏನು ಹೇಳ್ತೀರಾ? ಸಬ್ಸ್ಕ್ರೈಬ್ ಮಾಡಲೇಬೇಕಪ್ಪ. ಚೆನ್ನಾಗಿ ಎಂಡೆ ಮಾಡ್ಬಿಟ್ರು. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ತುಂಬಾ ಚೆನ್ನಾಗಿದೆ ಎಲ್ಲ. ಹ್ಯಾವ್ ಎ ನೈಸ್ ವೀಕೆಂಡ್. ಬಾಯ್. ಬಾಯ್.